ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ಜನವರಿ 28 ಟ್ಯೂಸ್ಡೇ. ಸೊ ಮಾರ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಒಂದು ಸ್ಪೆಷಲ್ ಡೇ ಇನ್ ಮೈ ಲೈಫ್. ಏನು ಅಂತಂದರೆ, ಸೊ ನಮ್ಮದು ಇವತ್ತು ಮ್ಯಾರೇಜ್ ಆ್ಯನಿವರ್ಸರಿ. ಇವತ್ತಿಗೆ ನಮ್ಮ ಮ್ಯಾರೇಜ್ ಆಗಿ 7 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ 8 ಇಯರ್ಸ್ಗೆ ಎಂಟರ್ ಆಗ್ತಾ ಇದ್ದೀವಿ. 2018 ನಮ್ಮದು ಮ್ಯಾರೇಜ್ ಆಗಿದ್ದು. ಇವಾಗ 2025ಗೆ 7 ಇಯರ್ಸ್ ಕಂಪ್ಲೀಟ್ ಆಯಿತು. 7th ವೆಡ್ಡಿಂಗ್ ಆ್ಯನಿವರ್ಸರಿ ಇದು. ಸೊ ನಾನು ನೈಟೆಲ್ಲ ಏನೇನೋ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿಬಿಟ್ಟು, ಸೊ ವ್ಯಾನ್ ಬರೋಷ್ಟರಲ್ಲೇ ಒಂದು ಟೆಂಪಲ್ಗೂ ಹೋಗಿ ಬಂದುಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಎಲ್ಲನೂ ಕೂಡ ಪ್ಲ್ಯಾನ್ ಫ್ಲಾಪ್ ಆಗೋಯಿತು. ಯಾಕೆ ಅಂತಂದರೆ, ನಾನು ನೈಟ್ ಮಲಗೋಷ್ಟರಲ್ಲೇ ತುಂಬಾ ಲೇಟ್ ಆಗೋಯಿತು. ಸೊ ನಮ್ಮ ಅತ್ತೆ ಬಂದಿದ್ದರು, ಅವ್ರ ಜೊತೆ ಮಾತಾಡಿಕೊಂಡು ಸೊ ಮಲಗೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯಿತು. ಹಾಗಾಗಿ ಮಾರ್ನಿಂಗು 5:30ಗೆ ಅಲಾರಾಮಿಗೆ ಮಲಗಿದ್ದೆ. ಬಟ್ ಅಲಾರಾಮ್ ಹೊಡ್ಕೊಂಡಾಗ ಅದನ್ನ ಆಫ್ ಮಾಡಿದೆ, ಇನ್ನೊಂದು ಹಾಫ್ ಆನ್ ಅವರ್ ಮಲ್ಕೊಂಡು ಎದ್ದೇಳೋಣ ಅಂತ. ಸೊ ಆಗಲಿಲ್ಲ. ಎದ್ದೇಳೋಷ್ಟರಲ್ಲೇ ತುಂಬಾ ಲೇಟ್ ಆಗೋಯಿತು. ಬೇಗನೆ ಎದ್ದು ಬೇಗ ಟಿಫನ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲನೂ ಕೂಡ ರೆಡಿ ಆಗಿಬಿಟ್ಟು ಈಗ ನಾನು ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಸೊ ಯಾವುದು ಟೆಂಪಲ್ಗೂ ಕೂಡ ಇವಾಗ ಹೋಗಿಲ್ಲ. ನೋಡೋಣ, ಈವ್ನಿಂಗ್ ಪ್ಲ್ಯಾನ್ ಮಾಡಬೇಕು. ಯಾವುದಾದ್ರೂ ಹತ್ತಿರ ಇರೋದಕ್ಕೇ ಹೋಗಿ ಬಂದುಬಿಡ್ತೀರಿ. ಜಸ್ಟ್ ಆ್ಯನಿವರ್ಸರಿ ದಿನ ಹೋಗಲೇಬೇಕು ಅಂತ ಅಷ್ಟೇ. ಇನ್ನು ವಿಡಿಯೋ ಹೇಗಿರುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ, ಇವತ್ತು ಆ್ಯನಿವರ್ಸರಿಗೆ ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸಾಫ್ಟ್ ಸಿಲ್ಕ್ ಸ್ಯಾರಿ. ಇದಕ್ಕೆ ಮಿಷಿನ್ ವರ್ಕನ್ನು ಮಾಡಿಸಿದ್ದೀನಿ. ನಾನು ನಿಮಗೆ ಈ ವರ್ಕ್ನ ತೋರಿಸಿದ್ದೀನಿ. ಸೊ ಈ ರೀತಿ ಬುಟ್ಟ ಸಿಕ್ಬಿಟ್ಟು ಸ್ಲೀವ್ಸ್ಗೆ, ಸೊ ಕೊನೆಯಲ್ಲಿ ಒಂದು ಬಾರ್ಡರ್ ಟೈಪು. ಸೊ ಇಲ್ಲಿ ಈ ಥರ ಸೇಮ್ ಬ್ಯಾಕ್ ಸೈಡು ಬೋಟ್ ನೆಕ್ಕನ್ನು ಇಕ್ಸಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೀನಿ. ಆ ವಿಡಿಯೋನ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಸೊ ಸ್ಯಾರಿ ಬ್ಲೌಸ್ ಬಂದು ಪರ್ಪಲ್ ಇದೆ, ಸ್ಯಾರಿ ಎಲ್ಲ ಕೂಡ ಪಿಂಕ್ ಇದೆ. ಸೊ ಆಲ್ಮೋಸ್ಟ್ ಪಿಂಕ್ ನನ್ನ ಹತ್ರ ಜಾಸ್ತಿನೇ ಇದೆ. ಸೊ ಇದು ಸಾಫ್ಟ್ ಸಿಲ್ಕು, ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ಇದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನಾನು ಈಗ ಕ್ಲಾಸ್ಗೆ. ಸೊ ಜಾಸ್ತಿ ಹೊತ್ತು ಮಾತಾಡೋಕ್ಕೂ ಆಗಲ್ಲ, ನಾನು ಈವ್ನಿಂಗ್ ಬಂದುಬಿಟ್ಟು ಸಿಗ್ತೀನಿ. ಫ್ರೆಂಡ್ಸ್, ನಾನು ಈಗ ಸ್ಕೂಲಿಂದ ಬಂದೆ. ಈಗ ಟೈಮ್ ಬಂದು 4:30 ಆಗಿದೆ. ಸೊ ಹಾಗೆ ನಮ್ಮವ್ರಿಗೆ ಫೋನ್ ಮಾಡಿದೆ. ಸೊ ಅವರು ಬರ್ತಾಯಿದ್ದೀನಿ, ಎಲ್ಲಾದರೂ ಹೋಗೋಣ ಅಂತ ಅಂದರು. ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡ್ದಿರ ಹಂಗೆ ಕೂತ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ತುಂಬ ದೂರ ಹೋಗೋಕ್ಕಾಗಲ್ಲ. ಯಾಕೆಂದರೆ 4:30 ಅಷ್ಟೇ ಆಗಿದೆ ಈಗ. ಸೊ ಇನ್ನು ಟೈಮ್ ಜಾಸ್ತಿನೂ ಇಲ್ಲ ಅಲ್ವಾ, ಅದಕ್ಕೆ 4:30 ಆಗೋಗಿದೆ. ಸೊ ಅದಕ್ಕೆ ಬೇರೆ ಕಡೆ ಎಲ್ಲ ಹೋಗೋದು ಬೇಡ, ಎಲ್ಲಾದರೂ ನಿಯರೆಸ್ಟ್ ಟೆಂಪಲ್ಗೆ ಹೋಗಿ ಬಂದರೆ ಸಾಕು. ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ದಿರ ಹಾಗೆ ಇದ್ದೀನಿ. ಇವತ್ತಿಗೆ ನಮ್ಮ ಮ್ಯಾರೇಜ್ ಆಗಿ 7 ಇಯರ್ಸ್ ಆಯಿತು. 7 ಇಯರ್ಸ್ ಹೆಂಗೆ ಕಳೀತು ಅನ್ನೋದೇ ಗೊತ್ತಿಲ್ಲ. ಸೊ 7 ಇಯರ್ಸು ಅಷ್ಟೇ ನಾವು ತುಂಬ ಹ್ಯಾಪಿಯಾಗಿ ಖುಷಿಯಾಗಿ ಇದ್ದೀವಿ. ಸೊ ಹೇಗೆ ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ, ಯಾವ ರೀತಿ ಇದ್ದೀವಿ, ಮತ್ತು ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ, ಸೊ ನಾವಿಬ್ಬರು ಅಷ್ಟೊಂದು ಹ್ಯಾಪಿಯಾಗಿ ಖುಷಿಯಾಗೇ ಇರ್ತಿರಲ್ಲ ಯಾವಾಗ್ಲೂ, ಹೇಗೆ ಅದು ಸಾಧ್ಯ ಅಂತಾರೆ. ಸೊ ಏನೂ ಇಲ್ಲ ಫ್ರೆಂಡ್ಸ್, ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ಸಾಕು, ಅದಾಗದೇ ಹೋಗ್ತಾ ಇರುತ್ತೆ. ಕಷ್ಟಗಳು ಎಲ್ಲರಿಗೂ ಬರುತ್ತೆ, ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ. ಪ್ರಾಬ್ಲಮ್ಸ್ ಇದೆ ಅಂತೇಳ್ಬಿಟ್ಟು ನಾವೇ ಚಿಕ್ಕ ವಿಷಯಗಳಿಗೆಲ್ಲ ದೊಡ್ಡ ಜಗಳ ಮಾಡ್ಕೊಳೋದು ಚೆನ್ನಾಗಿರಲ್ಲ ಅಲ್ವಾ. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಹ್ಯಾಪಿಯಾಗಿ ಖುಷಿಯಾಗಿ ಇದ್ರೇ ಆ ಪ್ರಾಬ್ಲಮ್ಸ್ ಎಲ್ಲ ಹೋಗ್ತಾ ಇರುತ್ತೆ, ಕ್ಲಿಯರ್ ಆಗ್ತಾ ಇರುತ್ತೆ ಅಷ್ಟೇ. ಸೊ ನಮಗೇನು, ಸೊ ನಾವು ಅಂದ್ಕೊಂಡಷ್ಟು ಅಂಥ ದೊಡ್ಡ ಪ್ರಾಬ್ಲಮ್ಸ್ ಏನಿಲ್ಲ. ಎಲ್ಲರ ಮನೆಗಳಲ್ಲೂ ಕಾಮನಾಗಿ ಇದ್ದಂಗೆ ಸ್ಮಾಲ್ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಫಸ್ಟ್ ಆಫ್ ಆಲ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಾವಿಬ್ಬರೂ ಕುಂತು ನಾವು ಡಿಸಿಷನ್ ತೊಗೊತೀವಿ. ಸೊ ನಾವು ಯಾವತ್ತೂ ಅಷ್ಟೇ ನಾವು ಜಗಳ ಮಾಡೋಕ್ಕೇನೂ ಹೋಗಲ್ಲ. ಸೊ ಇಫ್ ಇನ್ ಕೇಸ್ ನಾನೇನಾದರೂ ಹುಡುಗರನ್ನ ಬೈಯೋವಾಗ, ಅವ್ರಿಗೇನಾದರೂ ಇದು ಮಾಡೋವಾಗ ಅವ್ರು ನನ್ನ ಬೈತಾರೆ. ಸೊ ಅವ್ರು ನಾನು ಬೈದಾಗ ನಾನು ನಂದೇನಾದರೂ ತಪ್ಪಿದ್ರೆ ಸೈಲೆಂಟಾಗಿ ಇದ್ದೋಗ್ತೀನಿ. ಸೊ ಒಂದೊಂದ್ಸಲಿ ನಾನು ರೇಗಾಡಿದಾಗ, ನಾನು ಜಾಸ್ತಿ ಮಾತಾಡಿದಾಗ ಅವರು ಅಷ್ಟೇ ಸೈಲೆಂಟಾಗಿ ಇದ್ದೋಗ್ತಾರೆ. ಸೊ ಆ ತಕ್ಷಣಕ್ಕೆ ಸೈಲೆನ್ಸ್ ಒಂದು ವೆಪನ್ ಅಂತಲೇ ಹೇಳ್ಬೋದು. ಸೈಲೆಂಟಾಗಿ ಇದ್ಬಿಟ್ರೆ ಅಲ್ಲಿ ಏನೂ ಮುಂದೆ ಆಗೋದೇ ಇಲ್ಲ. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಅವರೇ ನನ್ನ ಬೈದಿದ್ರು, ನಾನು ಅವ್ರನ್ನ ಬೈದಿದ್ರು, ಇನ್ನು ಸ್ವಲ್ಪ ಹೊತ್ತಿಗೆ ಅರ್ಚನಾ ಅಂತಾರೆ, ನಾನು ಏನು ರೀ ಅಂತೀನಿ ಅಷ್ಟೇ. ಸೊ ಅಲ್ಲಿಗೆ ಅದು ಕಂಪ್ಲೀಟ್ ಆಗೋಗುತ್ತೆ. ಸೊ ಆ ಥರ ಇರ್ತೀವಿ ಅಷ್ಟೇ. ದೊಡ್ಡದನ್ನು ಸಾಧಿಸ್ಕೊಂಡು ಅದಂಗೆಲ್ಲ ಮಾಡಿದ್ರೆ ಅದು ಅಲ್ಲಿ ಕ್ಲಾಶಸ್ ಖಂಡಿತ ಆಗ್ತಾ ಇರುತ್ತೆ. ಸೊ ಅಷ್ಟೇ, ಅದಕ್ಕೆ ನಾವು ತುಂಬಾ ಹ್ಯಾಪಿಯಾಗೇ ಇದ್ದೀವಿ 7 ಇಯರ್ಸಿಂದ. ಯಾವ ದೇವ್ರು ಹಿಂಗೆ ಇಟ್ಟಿರಲಿ ಅಂದ್ಬಿಟ್ಟು ಸ್ವಲ್ಪ ನಾನು ದೇವರಲ್ಲಿ ಪ್ರೇ ಮಾಡ್ಕೊತೀನಿ. ಹಿಂಗೆ ಇರ್ತೀವಿ ಕೂಡ. ಬನ್ನಿ, ಇವತ್ತು ದಿನ ಹೆಂಗಿರುತ್ತೆ ಏನು ಅಂತ ನೋಡೋಣ. ಸೊ ಫ್ರೆಂಡ್ಸ್, ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಮಾರ್ನಿಂಗೂ ಅಷ್ಟೇ ಬೇಗ ಹೊರಟೋಗಿದ್ರಿಂದ ಪೂಜೆ ಮಾಡಲಿಲ್ಲ. ಈಗ ನೆಮ್ಮದಿಯಾಗಿ ಪೂಜೆನ ಮಾಡಿಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಅಡುಗೆ ಏನೂ ಮಾಡಿಲ್ಲ, ಹೊರಗಡೆನೇ ತಿನ್ಕೊಂಬರೋಣ ಅಂತ
ಹೋಗ್ತಾ ಇದ್ದೀವಿ. ಸೊ ಈಗ ಟೈಮ್ ಬಂದು 5:45 ಆಗಿದೆ. ಸೊ ನಮ್ಮವ್ರ ತೋಟದ ಹತ್ರದಿಂದ ಹೀಗೆ ಬಂದು ಎಲ್ಲ ಕೆಲಸವನ್ನು ಮುಗಿಸಿದ್ರು. ಮುಗಿಸ್ಕೊಂಡು ಬರೋಷ್ಟರೇ ನಾನು ರೆಡಿಯಾಗಿ ಪೂಜೆನೂ ಕೂಡ ಮುಗಿಸಿದೆ. ಈಗ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೈವಾರ ತಾತಯ್ಯನವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ಯಾವಾಗಲೂ ಅಷ್ಟೇ ಬ್ಯುಸಿಯಾಗಿದ್ದಾಗೆ ಹೋಗ್ತಾ ಇದ್ವಿ ಅಲ್ಲಿಗೆ. ಸೊ ಏನೂ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಇವತ್ತು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ಟೆಂಪಲ್ನ ತೋರಿಸ್ತೀನಿ. ನನಗೂ ಅನ್ನಿಸ್ತು, ಸೊ ಈ ಥರ ಯಾರೂ ಇಲ್ಲದೇ ಇದ್ದಾಗ ಹೋದರೆ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ಎಲ್ಲವನ್ನು ಕೂಡ ನೋಡ್ಕೊಂಡು ಬರ್ಬೋದು ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಕ್ಲೋಸ್ ಮಾಡಿದರು. ಎವ್ರಿಡೇ ತೆಗಿಯಲ್ಲ ಅಂದ್ಕೊತೀನಿ, ಗುರುವಾರ ಮಾತ್ರ ತೆಗಿತಾರೇನೋ. ಸೊ ಡೈಲಿ ಬಂದು ಪೂಜೆ ಮಾಡಿ ಮತ್ತೆ ಮುಗಿಸ್ಕೊಂಡು ಹೊರಟೋಗ್ಬೋದು. ತೆಗ್ದಿರಲಿಲ್ಲ ಇಲ್ಲಿ ಬಾಗಿಲು. ಸೊ ಇಲ್ಲಿ ನಾನು ನೋಡಿದ್ದೀನಿ, ಸೊ ನಿಮ್ಗೆ ತೋರಿಸಿಲ್ಲ, ಒಂದ್ಸಲಿ ತೋರಿಸೋಣ ಅಂತ. ತುಂಬ ಚೆನ್ನಾಗಿದ್ದಾರೆ ಸಾಯಿಬಾಬಾ ಇಲ್ಲಿ. ನೆಕ್ಸ್ಟ್ ಬಂದು ಕೈವಾರಕ್ಕೆ ಎಂಟರ್ ಆದ್ವಿ. ಆಲ್ಮೋಸ್ಟ್ ಕತ್ಲಾಗೋಗಿತ್ತು. ಸೊ ಇಲ್ಲಿ ನೋಡಿ ಭಜನೆ ಯಾವಾಗಲೂ ಅಷ್ಟೇ ಅಲ್ಲಿ ಭಜನೆ ಮಾಡ್ತಾನೇ ಇರ್ತಾರೆ. ಹೀಗೆ ನಡ್ಕೊಂಡು ಬಂದ್ವಿ. ಸೊ ಇದು ಬಂದು ಇಲ್ಲಿ ಈ ರೀತಿ ಗಂಟೆನ ಕಟ್ಟಿದ್ದಾರಲ್ವ. ಸೊ ನಮ್ಮ ಹಸ್ಬೆಂಡ್ ನಾನು ಎಷ್ಟು ಸಲ ಬಂದಿದ್ದೀನಿ, ಇದು ನೋಡೇ ಇಲ್ವಲ್ಲ ಅಂತಂದರು. ಸೊ ನಾನು ಹೇಳಿದೆ ನಾವು ಅಬ್ಸರ್ವ್ ಮಾಡಿರಲ್ಲ ಅಷ್ಟೇ, ಬಟ್ ಅದಿದೆ ತುಂಬ ದಿನಗಳಿಂದ ಅಂತಂದೆ. ನೋಡಿ ಯಾರೂ ಇಲ್ಲ. ನಾವು 6:30 ಹಂಗೆ ಇಲ್ಲಿಗೆ ಬಂದ್ವಿ, ಯಾರೂ ಇರಲಿಲ್ಲ ಅಲ್ಲಿ. ತುಂಬ ಸೈಲೆನ್ಸಾಗಿತ್ತು. ಇದು ನೋಡಿ ತಾತಯ್ಯನವರ ಸಮಾಧಿ. ಸೊ ಅದು ನೋಡಿರಲ್ಲಲ್ವ, ಅದಕ್ಕೆ ತೋರಿಸ್ದೆ. ತುಂಬ ಚೆನ್ನಾಗಿತ್ತು, ಒಳ್ಳೆ ಪೀಸ್ಫುಲ್ಲಾಗಿ ಇತ್ತು. ಸೊ ನಾವು ತುಂಬ ಹೊತ್ತು ಒಂದು 20 ಮಿನಿಟ್ಸ್, ಹಾಫ್ ಆನ್ ಅವರ್ ನಾವು ಟೆಂಪಲ್ ಒಳಗಡೆ ಕೂತ್ಕೊಂಡು ಇದ್ವಿ. ಮತ್ತು ಹೊರಗಡೆ ಬರೋವಾಗ ಪ್ರಸಾದನ ತಗೊಂಡು ಸೊ ಬಂದ್ವಿ. ಇಲ್ಲಿ ಮತ್ತು ಟೆಂಪಲ್ನ ಒಂದು ರೌಂಡ್ ಆಗ್ತಾಯಿದ್ದೆ. ಇಲ್ಲಿ ನೋಡಿ ಓಮ್ ಅಂತ ಬರೆದಿದ್ದಾರಲ್ವ, ಸೊ ಅದು ಇದೆ. ಸೊ ಈವ್ನಿಂಗು ಇಲ್ಲಿ ಮಹಾಮಂಗಳಾರತಿ ಎಲ್ಲ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ನೋಡಬೇಕಷ್ಟೇ. ಚೌಟ್ರೀಸು, ಎಷ್ಟೊಂದು ರೂಮ್ಸು, ಮತ್ತು ಟೆಂಪಲ್ಲು ಅಷ್ಟೇ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಚೌಲ್ಟ್ರೀಸೇ ಜಾಸ್ತಿ. ಇನ್ನೊಂದೇನು ಅಂತಂದರೆ ನಮ್ಮ ಮದುವೆನೂ ಕೂಡ ಇಲ್ಲೇ ಚೌಟ್ರಿಯಲ್ಲೇ ಆಗಿದ್ದು. ಅದನ್ನು ಕೂಡ ನಾನು ಒಂದ್ಸಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಮ್ಯಾರೇಜ್ ಮೆಮೊರೀಸ್ ಎಲ್ಲನೂ ನೆನಪು ಬಂತು ನನಗೆ ಆ ಚೌಲ್ಟ್ರಿನ ನೋಡಿ. ಸೊ ಅದನ್ನು ಒಂದ್ಸಲಿ ಒಂದು ಕ್ಲಿಪ್ಪನ್ನು ಮಾಡಿಕೊಂಡು ನಿಮಗೂ ತೋರಿಸೋಣ ಅಂತ ಎಕ್ಸೈಟ್ಮೆಂಟಲ್ಲಿ ತೋರಿಸ್ದೆ. ನಮ್ಮ ಹಸ್ಬೆಂಡ್ಗಾದರೆ ಇದೊಂದು ಸೆಂಟಿಮೆಂಟಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮದು ಮ್ಯಾರೇಜ್ ಆಗಿದ್ದು ಇಲ್ಲೇ ಅಲ್ವಾ, ಅದಕ್ಕೆ ಪ್ರತಿ ಆನಿವರ್ಸರಿಗೂ ಅಷ್ಟೇ ಇಲ್ಲಿಗೆ ಕರ್ಕೊಂಬರ್ತಾರೆ. ಅಂದರೆ ಬೇರೆ ಕಡೆ ಹೋದ್ರೂ ನಾವು ಮತ್ತೆ ಬರೋವಾಗಾದರೂ ಇಲ್ಲಿ ಬಂದು ನಾವು ನೋಡಿಕೊಂಡೇ ಹೋಗೋದು. ಸೆಂಟಿಮೆಂಟ್ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನೋಡಿ. ಇಲ್ಲಿ ನವಗ್ರಹನೂ ಕೂಡ ಇದೆ. ಸೊ ಮಾಘ ಮಾಸದಲ್ಲೆಲ್ಲ ನವಗ್ರಹ ಪೂಜೆ ಮಾಡ್ತಾರಲ್ವ, ಸೊ ಅಲ್ಲೇ ನಿಯರಲ್ಲಿರೋರು ಬೇಕಾದರೆ ಹೋಗಿ ಅಲ್ಲಿ ಮಾಡಿಕೊಂಡು ಬರ್ಬೋದು. ಅದಕ್ಕೇನು ಲಾಕ್ ಹಾಕಿರಲ್ಲ, ಆ ಲಾಕ್ ಓಪನ್ ಮಾಡಿರ್ತಾರೆ. ಇದು ಬಂದು ಹರಕೆ ಮುಡುಪುಗಳೆಲ್ಲ ಅಲ್ಲಿ ಕಟ್ಟಿದ್ದಾರೆ, ಹರಕೆ ಹೊತ್ಕೊಂಡಿರೋರು. ಇಲ್ಲಿ ನೋಡಿ ಇದೆಲ್ಲ ಟೆಂಪಲ್ ಹಿಂದೆ ಇರೋದು. ನೋಡಿ ಇಲ್ಲೆಲ್ಲ ರೂಮ್ಸ್ ಎಲ್ಲನೂ ಕೂಡ ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಇಲ್ಲಿ ಒಂದು ಮರನೂ ಕೂಡ ಇಲ್ಲಿದೆ. ಸೊ ಆ ಮರನೂ ಕೂಡ ಏನೂ ಕಟ್ತಿಲ್ಲ. ಸೊ ಆ ಮರನ ಬಿಟ್ಟು ಅದಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಬಿಟ್ಟು ಸೊ ಇಲ್ಲಿ ರೂಮ್ಸ್ ಎಲ್ಲನೂ ಕೂಡ ಕಟ್ಟಿದ್ದಾರೆ. ಸೊ ಎಷ್ಟೊಂದು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಗುರುಪೌರ್ಣಿಮಾ ವರ್ಷಕ್ಕೆ ಒಂದ್ಸಲಿ ಬರುತ್ತಲ್ವ, ಗುರುಪೌರ್ಣಿಮಾ ಅವತ್ತು ಮಾತ್ರ ತುಂಬಾ ರಶ್ ಇರುತ್ತೆ. ಹಿಂಗೆ ಹೆಜ್ಜೆ ಇಡೋಕ್ಕೂ ಆಗಲ್ಲ. ಒಂದ್ಸಲಿ ನಾನು ಸೊ ಹತ್ರನೇ ಅಲ್ವಾ, ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬೇಬಿ ಋತ್ವಿಕ್ ಪ್ರೆಗ್ನೆಂಟಲ್ಲಿದ್ದಾಗ ಒಂದು 5 ಮಂತ್ಸ್ ಇತ್ತು. ಆವಾಗ ನಮ್ಮ ಹಸ್ಬೆಂಡ್ಗೆ ಕೇಳ್ಬಿಟ್ಟು ಕರ್ಕೊಂಡೋದೆ. ಎಲ್ಲರೂ ಹೋಗ್ತಾ ಇರ್ತಾರೆ, ಸೊ ಹೋಗೋಣ ಬಾ ಅಂತ. ಸೊ ಅವತ್ತೇ ನಾನು ಲಾಸ್ಟ್ ಮತ್ತೆ ಹೋಗಿಲ್ಲ, ತುಂಬ ಅಂದರೆ ತುಂಬ ರಶ್ಶು ಅಂತ. ಇದೇ ಚೌಲ್ಟ್ರಿ ನೋಡಿ, ನಾವು ಮ್ಯಾರೇಜ್ ಆಗಿರೋ ಅಂಥ ಚೌಲ್ಟ್ರಿ ಇದು. ಇಲ್ಲಿಗೆ ಬರೋ ಅಷ್ಟರಲ್ಲೇ ಒಂಥರ ಮ್ಯಾರೇಜ್ ಮೆಮೊರೀಸ್ ಎಲ್ಲನೂ ಕೂಡ ನೆನಪು ಬಂತು. ಒಂದು ಸಲ 7 ವರ್ಷ ಮುಂಚೆಗೆ ಹೋಗಿ ಬಂದಂಗೆ ಆಯಿತು. ಸೊ ಇದರಲ್ಲೇ ನಾವು ಮ್ಯಾರೇಜ್ ಆಗಿದ್ದು. ಅದಕ್ಕೆ ಒಂದು ಸಲ ತೋರಿಸೋಣ. ಮತ್ತು ನನ್ನ ಮಗನಿಗೂ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು, ನೋಡು ಮಗನೇ ಇಲ್ಲೇ ಮದುವೆ ಆಗಿದ್ದು ನಮಗೆ ಅಂತ. ಅವಾಗ ಅವನು ಕೇಳ್ತಾ ಇದ್ದ, ಇದೆಲ್ಲ ಹಿಂಗೆ ಇರುತ್ತೆ ಪಾಪ ಅಂತ. ಹೌದು, ಇದೆಲ್ಲನೂ ಕೂಡ ಡೆಕೋರೇಟಿವು ಹಿಂಗೆ ಇರುತ್ತೆ. ಮತ್ತು ಅನ್ವಿಕ್ ಇರಲಿಲ್ಲ. ಸೊ ಅನ್ವಿಕ್ನ ಊರಲ್ಲಿದ್ದಾನೆ ಅನ್ವಿಕ್ಕು. ಇಲ್ಲಿ ಮತ್ತೆ ನಾವೆಲ್ಲ ನೋಡ್ಕೊಂಡು ಬಂದು ಇಲ್ಲಿ ಮಂಟಪ ಇದೆ, ಅಲ್ಲಿ ಕೂತ್ಕೊಂಡು ಆರಾಮಾಗಿ ತಗೊಂಡಿರೋವಂಥ ಪ್ರಸಾದನ ತಿಂದು ಮತ್ತು ಊಟನ ಹೊರಗಡೆನೆ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಬಂದು ಮಂಟಪ. ಸೊ ತಾತಯ್ಯನವರ ಒಂದು ಕಲ್ಲಿನ ವಿಗ್ರಹ ಅನ್ನೋದು ಇಲ್ಲಿದೆ ನೋಡಿ. ಅಲ್ಲಿ ಹೂವು ಹಾಕ್ಕೊಂಡಿದ್ದಾರೆ. ಸುತ್ತಮುತ್ತ ಏನು ಬೆಳೆದ್ರೂ ಕೂಡ ಫಸ್ಟು ನಾವು ನಮ್ಮ ಕಡೆ ತಾತಯ್ಯನವರ ಟೆಂಪಲ್ಗೆ ಕೊಡ್ತೀವಿ. ನಾವು ಅಷ್ಟೇ ಟೊಮೊಟೊ ಬೆಳೀಲಿ, ಏನೇ ತರಕಾರಿ ಬೆಳೀಲಿ, ಫಸ್ಟು ನಾವು ಬೆಳೆದಿರೋದನ್ನ ಇಲ್ಲಿ ಕೊಟ್ಬಿಟ್ಟೆ ನೆಕ್ಸ್ಟ್ ನಾವು ಮಾರ್ಕೆಟ್ಗೆ ಆಗೋದು. ಈವನ್ ಹೂವೂ ಅಷ್ಟೇ, ಟೊಮೊಟೊನೂ ಅಷ್ಟೇ, ಏನೇನು ಬೆಳೆ ಬೆಳೀತಾರೋ ನಾವೇ ಅಲ್ಲ, ಎಲ್ಲರೂ ಅಷ್ಟೇ, ಸುತ್ತಮುತ್ತ ಇರೋರು ಎಲ್ಲರೂ ಅಷ್ಟೇ. ಇಲ್ಲಿ ಅನ್ನದಾಸೋಹ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಇಲ್ಲಿ
ಕೊಡ್ತಾರೆ. ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಮಾರ್ಕೆಟ್ಗೆ ಹಾಕ್ತಾರೆ. ಇಷ್ಟೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಮನೆಗೆ ಬಂದ್ವಿ. ಎಸ್ ಫ್ರೆಂಡ್ಸ್, ಈಗ ಟೆಂಪಲಿಂದ ಮನೆಗೆ ಬಂದ್ವಿ. ಇಷ್ಟು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತಾ? ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಗಾಯ್ಸ್.